ಮನುಷ್ಯನಿಂದ ಮನುಷ್ಯನನ್ನೇ ಬೇರ್ಪಡಿಸುವ ಎರಡು ವಸ್ತುಗಳೆಂದರೆ ಒಂದನೆಯದು ನಾಲಿಗೆ, ಎರಡನೆಯದು ದುಡ್ಡು. ಯಾವ ಮನೆಯಲ್ಲಿ ಹೆಣ್ಣಿನ ಧ್ವನಿಯು ಎತ್ತರದಲ್ಲಿ ಇರುತ್ತದೆಯೋ ಆ ಮನೆಯಲ್ಲಿ ಸುಖದ ಬಾಗಿಲು ಮುಚ್ಚಿರುತ್ತದೆ. ಯಾವ ಸಂಬಂಧ ಆರಂಭದಲ್ಲಿ ಇದ್ದಂತೆ ಕೊನೆಯವರೆಗೂ ಇರುತ್ತದೆಯೋ ಅದೇ ಅತ್ಯುತ್ತಮವಾದ ಸಂಬಂಧ. ನಮ್ಮ ಜೀವನದಲ್ಲಿ ನಾವು ಕೆಲವರನ್ನು ಕಳೆದುಕೊಳ್ಳಬಾರದು ಎಂದು ನಮ್ಮ ತನವನ್ನು ಮೀರಿ ಅವರಿಗೆ ತುಂಬ ಅವಕಾಶಗಳನ್ನು ಕೊಡುತ್ತೇವೆ. ಆದರೆ ಎಲ್ಲದಕ್ಕೂ ಒಂದು ಮಿತಿ ಅಂತ ಇರುತ್ತದೆ ಎಂಬುದನ್ನು ಅವರು ಮರೆತು ಬಿಡುತ್ತಾರೆ. ಮುಂದೊಂದು ದಿನ ಅವರಿಗೆ ಎಲ್ಲವೂ ಅರ್ಥವಾಗುವ ಸಮಯಕ್ಕೆ ನಮ್ಮ ಮನಸ್ಸಿನಿಂದ ಅದೆಷ್ಟೋ ದೂರವಾಗಿ ಬಿಟ್ಟಿರುತ್ತಾರೆ. ನಿಜ ಅಲ್ಲವೇ? ಮಾತಲ್ಲೇ ಮನೆ ಕಟ್ಟುವವರ ಬಳಿ ಕಿವುಡನಾಗಿರು, ಮೂಕನೂ ಆಗಿರು. ಮಮತೆ ಇಲ್ಲದವರ ಬಳಿ ಅನಾಥನಾಗಿರು. ಸೊಕ್ಕಿನಿಂದ ಇರುವವರ ಬಳಿ ಒಂಟಿಯಾಗಿರು. ಕಷ್ಟಕ್ಕೆ ಆಗುವವರ ಬಳಿ ಎಂದಿಗೂ ಋಣಿಯಾಗಿ ಇರು. ಮನುಷ್ಯ ಮನೆ ಬದಲಾಯಿಸುತ್ತಾನೆ, ಊರು ಬದಲಾಯಿಸುತ್ತಾನೆ, ಬಟ್ಟೆ ಬದಲಾಯಿಸುತ್ತಾನೆ, ಸಂಬಂಧಗಳನ್ನು ಬದಲಾಯಿಸುತ್ತಾನೆ. ಅಷ್ಟೇ ಏಕೆ, ಸ್ನೇಹಿತರನ್ನು ಕೂಡ ಬದಲಾಯಿಸುತ್ತಾನೆ. ಆದರೂ ಅವನಿಗೆ ನೆಮ್ಮದಿ ಸುಖ ಯಾಕೆ ಗೊತ್ತಾ ಇರೋದಿಲ್ಲ? ಅವನು ತನ್ನನ್ನು ತಾನು ಬದಲಾಯಿಸಿಕೊಳ್ಳುವುದನ್ನೇ ಮರೆತು ಬಿಡುತ್ತಾನೆ. ಕರ್ಮಕ್ಕೆ ಎಲ್ಲರ ವಿಳಾಸ ಗೊತ್ತು, ಅದು ಯಾರನ್ನೂ ಬಿಡುವುದಿಲ್ಲ. ನೀವು ಸುಂದರವಾಗಿದ್ದರೆ ಅದು ನಿಮ್ಮ ತಂದೆ ತಾಯಿ ನಿಮಗೆ ನೀಡಿರುವ ಉಡುಗೊರೆ. ನೀವು ನಿಮ್ಮ ಜೀವನವನ್ನು ಸುಂದರ ಮಾಡಿಕೊಂಡರೆ ಅದು ನೀವು ನಿಮ್ಮ ತಂದೆ ತಾಯಿಗೆ ಕೊಡುವ ಉಡುಗೊರೆ. ಮನುಷ್ಯ ಮೊದಲು ಭಿಕ್ಷುಕನಾಗಿ ದೇವರಲ್ಲಿ ಕೈಮುಗಿದು ಸಿರಿ ಸಂಪತ್ತನ್ನು ಪಡೆಯುತ್ತಾನೆ. ನಂತರ ಅಹಂಕಾರದಿಂದ ದೇವರಿಗೆ ದಾನ ನೀಡಿ ಕೆಳಗೆ ತನ್ನ ಹೆಸರನ್ನು ಬರೆಸುತ್ತಾನೆ. ವಿಶಾಲವಾದ ಮನಸ್ಸಿದ್ದವರಿಗೆ ವಿಶಿಷ್ಟವಾದ ಗುಣಗಳಿರುತ್ತವೆ. ತನ್ನವರಲ್ಲದವರನ್ನು ತನ್ನವರಂತೆ ಕಾಣುವ ಮಹಾ ಸದ್ಗುಣ ತುಂಬಿರುತ್ತದೆ. ನಾವು ಹೋದ ಕಡೆ ಮರ್ಯಾದೆ ಕೊಡಲಿಲ್ಲ ಎಂದು ಹೇಳುವುದು ತಪ್ಪು. ಏಕೆಂದರೆ ಮರ್ಯಾದೆ ಇಲ್ಲದ ಕಡೆ ಹೋಗಿದ್ದು ನಾವು ಮಾಡುವ ದೊಡ್ಡ ತಪ್ಪಲ್ಲವೇ? ನೀವು ಮಾಡುತ್ತಿರುವ ಕೆಲಸ ನಿಮ್ಮ ಅಂತರಂಗದ ಆನಂದಕ್ಕೆ ಕಾರಣವಾದರೆ ಸಾಕು. ಬೇರೆಯವರನ್ನು ತೃಪ್ತಿಪಡಿಸುತ್ತಾ ಕೂರುವ ಅಗತ್ಯವಿಲ್ಲ. ಯೋಚಿಸುವ ರೀತಿಯೇ ನಮ್ಮ ಯೋಗ್ಯತೆಯ ಪ್ರತೀಕ. ಗುರಿ ಗುಟ್ಟಾಗಿರಲಿ, ಪ್ರಯತ್ನ ಸತತವಾಗಿರಲಿ. ವಿದ್ಯೆ ಕಡಿಮೆಯಾದರೂ ನಡತೆ ಶುದ್ಧವಾಗಿ ಇರಬೇಕು. ಮಿತಿಯಿಲ್ಲದ ಹಾಗೆ ಮೆರೆಯುವವರನ್ನು ಗತಿಯಿಲ್ಲದ ಹಾಗೆ ಮಾಡುವುದೇ ಕರ್ಮ. ಋಣ ಇದ್ದರೆ ಬೆಟ್ಟದ ತುದಿಯಲ್ಲಿ ಇರುವವರೆಗೂ ಹಣ್ಣು ಕೂಡ ನಮ್ಮ ಪಾಲಾಗುತ್ತದೆ. ಋಣ ಇಲ್ಲದೆ ಹೋದರೆ ಅಂಗೈಯಲ್ಲಿ ಇರುವಂತಹ ಹಣ್ಣು ಕೂಡ ಜಾರಿ ಬಿದ್ದು ಅನ್ಯರ ಪಾಲಾಗುತ್ತದೆ. ಅನ್ಯಾಯ ಸಹಿಸುವುದು ಮತ್ತು ತಪ್ಪಿನೊಂದಿಗೆ ಒಪ್ಪಂದ ಮಾಡಿಕೊಳ್ಳುವುದು ಬಹುದೊಡ್ಡ ಅಪರಾಧ. ನಟಿಸುವ ವ್ಯಕ್ತಿಗೆ ನಂಬಿಕೆ ಅರ್ಥವಾಗುವುದಿಲ್ಲ. ನಂಬಿಕೆ ಅರ್ಥವಾದ ವ್ಯಕ್ತಿಗೆ ನಟಿಸಲು ಬರುವುದಿಲ್ಲ. ನಿನ್ನ ಹೆತ್ತವರನ್ನು ಬಿಟ್ಟು ಬೇರೊಬ್ಬರ ಬಗ್ಗೆ ಯೋಚಿಸಬೇಡ. ಏಕೆಂದರೆ ಇಲ್ಲಿ ನಿನ್ನ ಬಗ್ಗೆ ಯೋಚಿಸುವವರು ಯಾರೂ ಇಲ್ಲ. ಆಣೆ ಪ್ರಮಾಣ ಮಾಡಿ ಸುಳ್ಳು ಹೇಳಿದರೆ ಯಾವ ವ್ಯಕ್ತಿಯೂ ಸಾಯುವುದಿಲ್ಲ. ಬದಲಿಗೆ ಅವರ ಮೇಲಿದ್ದಂತಹ ನಂಬಿಕೆ, ವಿಶ್ವಾಸ, ಮನಸ್ಸು ಸಾಯುತ್ತದೆ. ಕೆಲವು ಸಂಬಂಧಗಳನ್ನು ದೇವರು ಹಾಳು ಮಾಡುತ್ತಾನೆ. ಕಾರಣ ಇಷ್ಟೇ, ನಮ್ಮ ಜೀವನವು ಹಾಳಾಗದಿರಲಿ ಅಂತ. ಕೋಟಿ ಹಣವಿದ್ದರೂ ಪಟ್ಟಣವು ಗೋಳು, ಕಾಸಿಲ್ಲದಿದ್ದರೂ ಸುಖ ಹಳ್ಳಿಯ ಬಾಳು. ಜೊತೆಯಾಗಿರಲು ಗಟ್ಟಿಯಾದ ಭರವಸೆ ಬೇಕು. ದೂರವಾಗಲು ಚಿಕ್ಕದಾದ ಸಂಶಯ ಸಾಕು. ಅಗತ್ಯವಾದ ವೇಳೆಯಲ್ಲಿ ಕೊಟ್ಟದ್ದು ಅಲ್ಪವಾದರೂ ಅಮೂಲ್ಯವೇ. ಕರ್ಮದ ಹತ್ತಿರ ಯಾವುದೇ ಕಾಗದವಿಲ್ಲ, ಕಾನೂನೂ ಇಲ್ಲ, ಪುಸ್ತಕವೂ ಇಲ್ಲ. ಆದರೆ ಜಗತ್ತಿನ ಎಲ್ಲರ ಪಾಪ ಪುಣ್ಯದ ಲೆಕ್ಕಾಚಾರ ಇರುತ್ತದೆ. ಮೃದು ಮನಸ್ಸಿನ ವ್ಯಕ್ತಿಗೆ ಅವಮಾನ ಮಾಡಬೇಡಿ. ಏಕೆಂದರೆ ಅವರು ರಾತ್ರಿ ಪೂರ್ತಿ ಅವರ ಬಗ್ಗೆಯೇ ಯೋಚಿಸುತ್ತಾ ತುಂಬ ನೊಂದುಕೊಳ್ಳುತ್ತಾರೆ. ಅದರ ಕರ್ಮ ನಿಮ್ಮನ್ನು ಎಂದಿಗೂ ಬಿಡುವುದಿಲ್ಲ. ಲೋಕವನ್ನು ತಿಳಿದವನು
ನಾಚಿಕೊಳ್ಳುವುದಿಲ್ಲ. ತನ್ನನ್ನೇ ತಿಳಿದವನು ಅಹಂಕಾರಿಯಾಗುವುದಿಲ್ಲ. ಎಲ್ಲರೂ ನನ್ನವರು ಎಂಬ ಭ್ರಮೆ ಬಹಳ ಇರುತ್ತದೆ. ಆದರೆ ಹಿಂದೆ ತಿರುಗಿ ನೋಡಿದಾಗ ಮಾತ್ರವೇ ನಮ್ಮ ಜೊತೆ ಇರುವುದು ನಮ್ಮ ನೆರಳು ಮಾತ್ರ ಅಂತ ಗೊತ್ತಾಗುತ್ತದೆ. ಒಳ್ಳೆಯ ಸಮಯ ಬರುವಾಗ ಕೆಟ್ಟ ದಿನಗಳ ಕಾವು ಹೆಚ್ಚಾಗಿಯೇ ಕಾಣುತ್ತದೆ. ವಿಪರೀತ ಪರೀಕ್ಷೆಗಳು ಉದ್ಭವಿಸುತ್ತದೆ. ಆದರೆ ಕೊನೆಗೆ ನಿರೀಕ್ಷೆಗೂ ಮೀರಿದ ಸುಖವನ್ನು ಆ ಭಗವಂತ ನಿಮಗೆ ತಂದು ಕೊಡುತ್ತಾನೆ. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಸ್ತ್ರೀ ಇರುತ್ತಾಳೆ. ತಾಯಿಯಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸ್ನೇಹಿತೆಯಾಗಿ, ಪುತ್ರಿಯಾಗಿ, ಮಾರ್ಗದರ್ಶಿಯಾಗಿ, ವಿವಿಧ ಸ್ತರಗಳಲ್ಲಿ, ವಿವಿಧ ರೂಪಗಳಲ್ಲಿ ಪುರುಷನ ಜೀವನದ ಉನ್ನತಿಗೆ ಕಾರಣಕರ್ತಳಾದ ಮಹಿಳೆಯ ಪಾತ್ರ ಅವಿಸ್ಮರಣೀಯ. ಮಳೆ ಇಲ್ಲದ ವನ, ಮಹಿಳೆ ಇಲ್ಲದ ಜೀವನ ಎರಡು ಬರಡಾದಂತೆ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳನ್ನು ಗೌರವಿಸೋಣ. ಆಯಾಸ ಯಾವಾಗಲೂ ಕೆಲಸದಿಂದಲೇ ಆಗುವುದಿಲ್ಲ. ಹೆಚ್ಚಾಗಿ ಚಿಂತೆ, ಹತಾಶೆ, ಭಯ ಮತ್ತು ಅತೃಪ್ತಿಯಿಂದ ಆಗುತ್ತದೆ. ಹುಡುಕಿದರೆ ಪ್ರತಿ ಮನೆಯಲ್ಲೂ ಒಂದು ಕಥೆ ಸಿಕ್ಕೇ ಸಿಗುತ್ತದೆ. ಅದಕ್ಕೆ ನಿಮ್ಮ ಮನೆಯೇನು ಹೊರತಲ್ಲ. ಬೇರೆಯವರ ಕಥೆಯ ಮನೆಯ ಕಥೆಗಳನ್ನು ಕೇಳೋದನ್ನು ನಿಲ್ಲಿಸಿ ನಿಮ್ಮ ಜೀವನದಲ್ಲಿ ಏನು ಬೇಕೋ ಅದನ್ನು ಪಡೆದುಕೊಳ್ಳಲು ಮುಂದೆ ನಡೆಯಿರಿ. ಮೊಸಳೆಗೆ ನಾಲಿಗೆ ಇಲ್ಲ, ಆಮೆಗೆ ಕೂದಲಿಲ್ಲ, ಹಾವಿಗೆ ಕಿವಿ ಇಲ್ಲ, ಏಡಿಗೆ ತಲೆ ಇಲ್ಲ, ಮೀನಿಗೆ ಜೀರ್ಣಶಕ್ತಿ ಇಲ್ಲ, ಆನೆಗೆ ನೆನಪಿನ ಶಕ್ತಿ ಇಲ್ಲ, ನಾಯಿಗೆ ಭಾಷೆ ಇಲ್ಲ, ಬೆಕ್ಕಿಗೆ ಭಾವನೆ ಇಲ್ಲ. ಮನುಷ್ಯನಿಗೆ ಇವೆಲ್ಲವೂ ಇದೆ. ಆದರೆ ಏನು ಪ್ರಯೋಜನ? ಮುಖ್ಯವಾಗಿ ನಿಯತ್ತೇ ಇಲ್ಲವಲ್ಲ. ನೀವು ಸಮುದ್ರದಲ್ಲಿ ಎಷ್ಟು ಸಕ್ಕರೆ ಹಾಕಿದರೂ ಅದು ಸಿಹಿ ಆಗುವುದಿಲ್ಲ. ಅದೇ ತರಹ ನೀವು ಸ್ವಾರ್ಥಿ ಜನರನ್ನು ಎಷ್ಟೇ ನಿಮ್ಮವರನ್ನಾಗಿ ಮಾಡಿಕೊಳ್ಳಲು ಪ್ರಯತ್ನಿಸಿದರೂ ಅವರು ಎಂದೆಂದಿಗೂ ನಿಮ್ಮವರು ಆಗುವುದಿಲ್ಲ. ಒಬ್ಬ ವ್ಯಕ್ತಿಯ ಮಾತಿನಿಂದ ನಿಮಗೆ ನೋವಾದಾಗ ಎರಡು ರೀತಿಯಾಗಿ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ವ್ಯಕ್ತಿ ಮುಖ್ಯವೋ ಅಥವಾ ಮಾತು ಮುಖ್ಯವೋ ಎಂದು. ಒಂದು ವೇಳೆ ನಿಮಗೆ ವ್ಯಕ್ತಿಯೇ ಮುಖ್ಯವಾದರೆ ಮಾತನ್ನು ಮರೆತು ಬಿಡಿ, ಅಂದರೆ ಅವರು ಆಡಿದ ಮಾತುಗಳನ್ನು ಬಿಟ್ಟು ಬಿಡಿ. ಒಂದು ವೇಳೆ ಅವರಾಡಿದ ಮಾತೇ ನಿಮಗೆ ಮುಖ್ಯವಾದರೆ ಆ ವ್ಯಕ್ತಿಯನ್ನೇ ಮರೆತು ಬಿಡಿ. ವ್ಯರ್ಥವಾಗಿ ಕೊರಗಬೇಡಿ. ಸುಳ್ಳು ಸದಾ ಹಲವು ಸುಳ್ಳುಗಳ ಜೊತೆಗಿರಲು ಬಯಸುತ್ತದೆ, ಏಕೆಂದರೆ ಇದಕ್ಕೆ ಭಯ ಜಾಸ್ತಿ. ನಿಜ ಸದಾ ಏಕಾಂಗಿಯಾಗಿಯೇ ಪ್ರಯಾಣಿಸುತ್ತದೆ, ಏಕೆಂದರೆ ಅದಕ್ಕೆ ಧೈರ್ಯ ಜಾಸ್ತಿ. ಸುಳ್ಳು ಹೇಳುವವರಿಗೆ, ಮೋಸ ಮಾಡುವವರಿಗೆ, ನಂಬಿಕೆ ದ್ರೋಹಿಗಳಿಗೆ ಜನ ಬಹಳ ಬೇಗ ಹತ್ತಿರವಾಗಿ ಬಿಡುತ್ತಾರೆ. ಅದೇ ಸತ್ಯ ಹೇಳುವವರನ್ನು ಜನ ನಿಷ್ಠೂರವಾಗಿ ಕಾಣುತ್ತಾರೆ. ಇದೇ ನೋಡಿ ಈ ಜಗತ್ತಿನ ಕಹಿ ಸತ್ಯ. ಸ್ನೇಹಿತರೆ, ಈ ಅದ್ಭುತ ಸಂದೇಶಗಳು ನಿಮಗಿಷ್ಟವಾಗಿದೆ ಅಂತ ನಾನು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ಸಂದೇಶಗಳಿಗಾಗಿ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.